ಇದ್ದಾರೆ ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಒಂದೇ ಕಡೆ ಸೇರಿದ್ ನೋಡಿ ಏನಾಯ್ತು ಅಂತ ಗೌರಿ ಬರ್ತಿದ್ದಂಗೆ ಇನ್ನು ಅವ್ರ ಅತ್ತೆ ಅಲ್ಲಿ ಅವ್ರ ಮಗನ್ನ ನೋಡಿ ಕಣ್ಣಲ್ಲಿ ನೀರು ಹಾಕಿದ ವಿಚಾರ ಎಲ್ಲ ತಿಳಿತಾ ಇರುತ್ತೆ ಗೌರಿಗೆ. ಆಗ ಅಲ್ಲ ಅತ್ತೆ, ನಾನು ಏನು ಮಾಡಿದೆ ಅತ್ತೆ, ಅಷ್ಟಕ್ಕೂ ನಾನು ಮತ್ತೆ ನಮ್ಮ ಮನೆಯವರು ಖುಷಿಯಾಗಿರೋದು ನಿಮಗೆ ಇಷ್ಟ ಆಗ್ತಾ ಇಲ್ವಾ? ಏಂತಕ್ಕೆ ನಿಮಗೆ ಸಂಕಟ ಆಗ್ತಿದ್ಯಾ? ಎಲ್ಲಿ ನಿಮ್ಮ ಮಗ ನನ್ನ ಹತ್ರ ಬಂದು ನನ್ನ ಜೊತೆನೆ ಇದ್ಬಿಡ್ತಾನೆ ಅಂತ ಅಷ್ಟೊಂದು ವರಿ ಮಾಡ್ಕೋಬೇಡಿ ಅತ್ತೆ. ಯಾರೇ ಆದರೂ ಅವ್ರ ಅಮ್ಮಂದಿರು ಗಂಡ ಹೆಂಡತಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಬೇಡ್ಕೊಳ್ತಾ ಇರ್ತಾರೆ. ನೀವೇನತ್ತೆ ನಿಮ್ಮ ಮಗನ ಸಂಸಾರ ನುಚ್ಚುನೂರಾಗಬೇಕು ಅಂತಾನೆ ಬೇಡ್ಕೋತಾ ಇದ್ದೀರಾ? ಅಷ್ಟಕ್ಕೂ ನಾನೊಂದು ಕೇಳಲ್ಲ ಅತ್ತೆ. ಏನು ಅಲ್ಲ, ನೀವು ಅವರಿಗೆ ಹೆತ್ತ ತಾಯಿನೇನಾ ಅಂತ ಕೇಳಿದ್ ನೋಡಿ ಈ ಕಡೆ ವಿವೇಕ್ಗೆ ತುಂಬಾ ಶಾಕ್ ಆಗಿರುತ್ತೆ. ಸೀದಾ ಬಂದಿ ವಿವೇಕ್ ಏನ್ ಹೇಳ್ದೆ, ಇನ್ನ ಗೌರಿ ಮೇಲೆ ಕೈ ಎತ್ತೋದಿಕ್ ಹೋಗಿರ್ತಾನೆ. ಮನೆ ಮಂದಿಯವರೆಲ್ಲರೂ ಸಹ ನೋಡಿ ತುಂಬಾ ಶಾಕ್ ಆಗಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಅಲ್ಲ, ನಾನು ಹೋಗ್ಲಿ ಅಂತ ಸುಮ್ಮನೆ ಓದಷ್ಟು ತುಂಬಾ ಜಾಸ್ತಿ ಮಾಡ್ತಿದ್ಯಾ ಪುಣ್ಯವತಿ, ನೀನು ನನಗೆ ಕೋಪ ಬರಿಸ್ತಾ ಇದ್ಯಾ. ನಮ್ಮಮ್ಮನ್ನೇ ನೀನು ಎತ್ತ ತಾಯಿನ ಅಂತ ಕೇಳ್ತೀಯಾ? ನಿನಗಷ್ಟು ಬುದ್ಧಿ ಅನ್ನೋದಿಲ್ವಾ ಅಂತ ಬೈತಾ ಇರ್ತಾನೆ. ಇನ್ನ ಇದಕ್ಕೆಲ್ಲ ಕಾರಣ ಇವ್ರುಗಳೇ. ನೀವೆಲ್ಲ ಇವಳನ್ನ ನೆತ್ತಿ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಹಿಂಗಾಗಿರೋದು. ಬೇಡ, ಇವಳು ಸವಸ ಬೇಡ ಅಂತ ಹೇಳಿದ್ರೆ ಕೇಳ್ತಿದ್ರ ಅತ್ತೆ? ನೋಡಿ ಈಗ ಯಾವ ರೀತಿ ಕೇಳ್ತಿದ್ದಾಳೆ ಅಂತ ಸರಿತಾ ಅವರು ಹೇಳ್ತಾ ಇರ್ತಾರೆ. ಅಲ್ಲ ಅಮ್ಮ, ಇವಳನ್ನ ನಾನು ಹೆಂಡ್ತಿ ಅಂತಾನೆ ಒಪ್ಕೊಂಡಿಲ್ಲ. ಏನೋ ಮನೇಲಿ ಇದ್ದಾಳೆ ಅಂತ ಸುಮ್ಮನೆ ಹೋಗ್ತಾ ಬಿಟ್ರೆ ತುಂಬಾ ಅತಿ ಆಡ್ತಿದ್ದಾಳೆ. ಇವಳಂತ ಹೆಂಡ್ತಿ ಇದ್ರೆ ಒಂದು, ಇಲ್ದೇ ಇದ್ರೆ ಒಂದು. ನನಗಿಂತ ಹೆಂಡ್ತಿ ಬೇಡವೇ ಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಗೌರಿ ಆ ವಿಚಾರನ ಕೇಳಿಸ್ಕೊಂಡು ತುಂಬಾ ಎಮೋಷನಲಿ ಕುಗ್ಗೋಗಿರ್ತಾಳೆ. ಸೀದಾ ಇನ್ನ ವಿವೇಕ್ ಅವಳನ್ನ ಕರ್ಕೊಂಡು ದರ ಅಂತ ಹೇಳ್ಕೊಬಂದು ಇನ್ನ ಮನೆ ಮುಂದೆ ಹೊಸ್ಲಿಗ್ ನಿಲ್ಲಿಸ್ಬಿಟ್ಟಿರ್ತಾನೆ. ನಿನ್ಗೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ, ಹೊರಟ್ಬಿಡು ನೀನು ಅಂತ ಹೇಳ್ತಿದ್ದ ನೋಡಿ ಗೌರಿ ಅಲ್ಲೇ ಮನೆ ಮುಂದೆನೆ ನಿಂತಿರ್ತಾಳೆ. ಜೋರಾಗಿ ಮಳೆ ಸಹ ಬರ್ತಾ ಇರುತ್ತೆ. ಆಗ ಎಲ್ಲರಿಗೂ ವಿಪರೀತ ಶಾಕ್ ಆಗಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವರು ಆ ವಿಗ್ರಹಗಳನ್ನೆಲ್ಲ ಎತ್ತಿಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿ ಹಾಕಿರೋ ವಿಗ್ರಹ ಒಂದು ಬಿದ್ದೋಗಿರುತ್ತೆ. ಅಯ್ಯೋ ರೀ, ನನ್ಗೆ ಯಾಕೋ ಇದು ಕೆಟ್ಟ ಸೂಚನೆ ಅನ್ನಿಸ್ತಿದೆ ರೀ. ಪಾಪ ನನ್ನ ಮಗಳು ಎಷ್ಟು ಕಷ್ಟಪಟ್ಟು ಈ ವಿಗ್ರಹನ ರೆಡಿ ಮಾಡಿದ್ಲು, ಈ ರೀತಿ ಬಿದ್ದೋಗಿದೆ. ಏನಾದ್ರೂ ಅನಾಹುತ ನಡೀತಿದ್ಯೋ ಏನೋ ರೀ ಅಂತ ತುಂಬಾ ಗೊಂದಲ ಆಗ್ತಾ ಇರುತ್ತೆ ಕಾಂತಲಕ್ಷ್ಮಿ ಅವ್ರಿಗೆ. ಏನು ಇಲ್ಲ ಬಿಡೆ ಕಾಂತ, ಆ ರೀತಿ ಏನೂ ಆಗಲ್ಲ. ಹಾಗಾದ್ರೆ ನಮಗೆ ಫೋನ್ ಮಾಡಿರೋಳಲ್ವಾ ಅಂತ ಅವರೆಲ್ಲ ಮಾತಾಡ್ತಿದ್ದೀನಿ. ಯಾಕೋ ನನಗೆ ತುಂಬಾ ಭಯ ಆಗ್ತಿದೆ ಕಣ್ರಿ ಅಂತ ಕಾಂತಲಕ್ಷ್ಮಿ ಅವರು ಸಹ ಎದುರ್ಕೊಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಬಾಬಾ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಮೋನಿಕಾ ಹೆಂಗಾದ್ರೂ ಹಾಳ್ ಬಿದ್ದವ್ಲಿ ನನ್ನ ತಂಗಿ ಅಂತ ಅವಳ ಖುಷಿಗೆ ಅವಳು ಬಿರಿಯಾನಿ ಊಟ ಮಾಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಆಶಾ ಬಂದು ಏನ್ ಮಾಡ್ತಿದ್ಯಾ ಅಮ್ಮ ಮೋನಿಕಾ? ಅಲ್ಲ, ನಿನ್ ತಂಗಿ ನೋಡಿದ್ರೆ ಈ ರೀತಿ ಎಲ್ಲರ ಮುಂದೆ ಅವಮಾನ ಮಾಡಿಸಿ ವಿವೇಕ್ ಮನೆ ಮುಂದೆ ನಿಲ್ಸಿದಾನೆ. ಅವಳು ನೋಡಿದ್ರೆ ಕಣ್ಣಲ್ಲಿ ನೀರಿಟ್ಕೊಂಡು ಸ್ವಾಭಿಮಾನಕ್ಕೆ ಎದುರಿದೀರಾ, ನಾನೇನು ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯದಲ್ಲೇ ನಿಂತಿದ್ದಾಳೆ ಆ ಮಳೆ ನೆನ್ಕೊಂಡು. ನೀನ್ ನೋಡಿದ್ರೆ ನನ್ನ ತಂಗಿನ ಸೇವ್ ಮಾಡ್ಬೇಕು ಅನ್ನೋದ್ ಬಿಟ್ಟು ಆರಾಮಾಗಿ ಊಟ ಮಾಡ್ಕೊಂಡು ಕೂತಿದ್ಯಲ್ಲ ಮೋನಿಕಾ ಅಂತ ಕೇಳ್ತಾ ಇರ್ತಾರೆ ಆಶೋರು. ಅಯ್ಯೋ ಬಿಡಿ ಆಂಟಿ, ನನಗೇನು, ಅವಳು ತಪ್ಪು ಮಾಡಿದಾಳೆ, ಅದಕ್ಕೆ ವಿವೇಕ್ ಅವನ ಹೊರಗಡೆ ನಿಲ್ಸಿದಾನೆ. ನಾನೇನ್ ಮಾಡೋದಿಕ್ಕಾಗುತ್ತೆ? ಅವರಿಬ್ರು ವಿಚಾರದಲ್ಲಿ ನಾನೇನ್ ಮಾಡ್ಲಿ ಆಂಟಿ ಅಂತ ಹೇಳ್ತಿದಂಗೆ. ಅಲ್ಲ ಅಮ್ಮ, ನಿನ್ ತಂಗಿನೇ ಅಲ್ವಾ, ನಿನ್ ತಂಗಿನ ಬಿಡಿಸ್ಬೇಕು ಅನ್ನೋ ನಿನ್ಗೇನು ಇಲ್ವಾ ಅಂತ ಹೇಳ್ತಾ ಇದ್ದಂಗೆ ಆಶಾ ಅವರು ಅಯ್ಯೋ ಬಿಡಿ ಆಂಟಿ, ಅಲ್ಲ ನೀನು ಎಷ್ಟು ತೃಪ್ತಿಯಾಗಿ ಊಟ ಮಾಡ್ತಿದ್ಯಾ ಅಮ್ಮ ಮೋನಿಕಾ? ಹಾಗಂತ ನಾನು ಹೊಟ್ಟೆಲಿರೋ ಮಗುಗೆ ಉಪವಾಸ ಇಡೋದಿಕ್ಕಾಗುತ್ತಾ ಆಂಟಿ? ನನಗೆ ಹೊಟ್ಟೆ ಹಸಿತಿದೆ ತುಂಬಾ, ಅದಕ್ಕೆ ನಾನು ತಿಂತಾ ಇದ್ದೀನಿ. ಏನಮ್ಮ ನೀನೇ ಒಂಥರ, ನಿಮ್ಮ ತಂಗಿನೇ ಒಂಥರ, ಏನ್ ನಡೀತಿದ್ಯೋ ಏನೋ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ವಿವೇಕ್ ಅವ್ರ ಅಜ್ಜಿ ತಾತಂಗೆ ತುಂಬಾ ಬೇಜಾರಾಗಿ ನಮ್ ನಿರ್ಧಾರಕ್ಕೂ ಇವರು ಗೌರವ ಕೊಡ್ದಿರಾ ಇವ್ರೇ ನಿರ್ಧಾರಗಳನ್ನ ತಗೊಳ್ತಿದಾರಲ್ಲ. ಈಗ ವಿವೇಕ್ನ ಹೋಗಿ ಇದ್ ಮಾಡಿದ್ರು ಅವ್ನ್ ಕರ್ಕೊಬರೋದಿಲ್ಲ. ಸರಿತನ ಹತ್ರ ಹೋಗೋದೆ ಸರಿ ಅಂತ ಇನ್ನ ಇಬ್ರು ಬಂದು ಅಮ್ಮ ಸರಿತಾ, ನಿನ್ ಮಗನ್ಗೆ ಹೇಳು
ಗೌರಿನ ಮನೆ ಒಳಗ್ ಕರ್ಕೊ ಬರೋದಿಕ್ಕೆ. ಮಳೇಲಿ ನೆನಿತಾನೆ ನಿಂತಿದ್ದಾಳೆ ಅವಳು. ಯಾಕೆ ನೀವ್ ಈ ರೀತಿ ಮಾಡ್ತಾ ಇದ್ದೀರಾ? ಅಲ್ಲ ಅವಳು ಏನಂದ್ಲು ಅಂತ ನೀನ್ ಯಾಕೆ ಆ ರೀತಿ ಮಾತಾಡ್ದೆ ಅಂತೆಲ್ಲ ಕೇಳ್ತಾ ಇರ್ತೆ. ಅಲ್ಲ ಅತ್ತೆ, ಅವಳು ಮಾತಾಡಿರೋದಕ್ಕೆ ನಾನು ಹೋಗಿ ಕ್ಷಮೆ ಕೇಳಿ ಹೋಗಿ ಕರ್ಕೊಂಡ್ ಬಾ ನನ್ ಸೊಸೆನ ಅಂತ ಹೇಳೋದಿಕ್ಕಾಗುತ್ತಾ? ನನ್ನ ಕ್ಷಮಿಸ್ಬಿಡಿ ಅತ್ತೆ, ಈ ವಿಚಾರದಲ್ಲಿ ಮಾತ್ರ ನಾನು ನನ್ನ ಮಗನ್ಗೆ ಎದುರಾಕೊಳ್ಳೋದಿಕ್ಕಾಗಲ್ಲ. ಅವನ್ ವಿಚಾರ ಅವನೇನಾದ್ರೂ ಮಾಡ್ಕೊಳ್ಳಿ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅತ್ತೆ ಅಂತ ಹೇಳ್ತಾ ಇರ್ತೆ. ಈಗ ಗೌರಿ ಮಳೆಲ್ ನೆನಿತಾ ಹಾಗೆ ನಿಂತಿದ್ದಾಳೆ. ಇನ್ ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವ್ರಿಗೂ ಸಹ ಕೆಟ್ಟ ಸೂಚನೆ ತಲುಪ್ತಾ ಇದೆ. ಈಗ ವಿವೇಕ್ ಹೋಗಿ ಗೌರಿನ ಮನೆಯೊಳಗೆ ಕರ್ಕೊ ಬರ್ತಾನ. ಹೇಗಾದ್ರೂ ಇರ್ಲಿ ಅಂತ ಅವನ್ ಖುಷಿನ ಅವ್ನ್ ನೋಡ್ಕೊಳ್ತಾನ. ಇನ್ ಈ ಕಡೆ ನೋಡಿದ್ರೆ ಗೌರಿ ಎರಡು ಕಡೆನೂ ನೆರಳಾಡಿ ಇನ್ನ ಅವಳು ಕುಗ್ಗೋಗ್ತಾಳ. ನನ್ನ ಮುಂದಿನ ಭಾಗ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.